ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ರೆಸಿಪಿನ ನೋಡ್ತಾ ಹೋಗೋಣ. ಇವತ್ತು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಒಂದು ಮೊಸರು ಮೆಣಸಿನ್ಕಾಯಿ ಅಂತ ಅಂದ್ಬಿಟ್ಟು ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ರೊಟ್ಟಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಥರ ಉದ್ದ ಇರ್ತಕ್ಕಂಥ ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ. ಇಲ್ಲ ಬಜ್ಜಿ ಮೆಣಸಿನ್ಕಾಯಿ ಆದ್ರೂ ನಡೆಯುತ್ತೆ, ಇಲ್ಲ ಈ ಥರ ಇದು ಮೈಸೂರು ಕಡೆ ಸಿಗೋವಂಥ ಮೆಣಸಿನ್ಕಾಯಿ. ಸ್ವಲ್ಪ ಖಾರ ಕಡಿಮೆ ಬರುತ್ತೆ. ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಬೆಳೀತಾರೆ ನೋಡಿ, ಸಣ್ಣ ಸಣ್ಣಕ್ಕಿರುತ್ತಲ್ಲ, ಆಂಧ್ರ ಕಡೆ ಎಲ್ಲ ಆ ಥರ ಮೆಣಸಿನ್ಕಾಯಿ ಕಂಪೇರ್ ಮಾಡಿದ್ರೆ ಇದು ಖಾರ ಸ್ವಲ್ಪ ಕಡಿಮೆ. ಇದನ್ನು ನೀಟಾಗಿ ತೊಳೆದು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನಿಮಗೆ ಒಲೆ ಇದೆ ಅಂದರೆ ಒಲೆನಲ್ಲಿ ಸುಟ್ಕೋಬೋದು, ಅಂದರೆ ಕೆಂಡದ ಒಲೆ ಇದೆ ಅಂದರೆ. ಇಲ್ಲ ಅಂತ ಅಂದರೆ ನೀವು ಸ್ಟವ್ ಮೇಲೆ ಜಾಲರಿನ ಇಟ್ಟು ಸುಟ್ಕೊಳ್ಬೇಕಾಗುತ್ತೆ. ಎಣ್ಣೆನ ಸವರಿರ್ತಕ್ಕಂಥ ಮೆಣಸಿನ್ಕಾಯಿನ ನೀಟಾಗಿ ಒಂದ್ರ ಪಕ್ಕ ಒಂದು ಈ ಥರ ಜೋಡಿಸ್ಕೊಂಡು ಎರಡೂ ಬದಿನಲ್ಲೂ ಹಿಂದೆ ಮುಂದೆ ಎಲ್ಲ ನೀಟಾಗಿ ಇದನ್ನು ಸುಟ್ಕೊಳ್ಬೇಕಾಗುತ್ತೆ. ಕೆಂಡದಲ್ಲಿ ಸುಡೋದಾದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೀವು ಊರ ಕಡೆಯಲ್ಲೆಲ್ಲ ಅಂದರೆ ಕೆಂಡದಲ್ಲಿ ಮಾಡ್ಕೋಬೋದು. ಸಿಟಿನಲ್ಲಿ ಕೆಂಡ ಅವೈಲೇಬಲ್ ಇರಲ್ವಲ್ಲ, ಹಾಗಾಗಿ ಸ್ಟವ್ ಮೇಲೆ ಸುಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಎರಡೂ ಬದಿನಲ್ಲೂ ಈ ಥರ ನೀಟಾಗಿ ಸುಟ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈ ಥರ ಎಲ್ಲ ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀರಾ ಅಷ್ಟನ್ನು ಕೂಡ ನೀಟಾಗಿ ಎರಡು ಬದಿನಲ್ಲೂ ಸುಟ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು, ಅದಾದಮೇಲೆ ತೊಟ್ಟನ್ನು ತೆಗೆದು ಮೇಲ್ಗಡೆ ಏನು ಕಪ್ಪಾಗಿದೆ ಮೆಣಸಿನ್ಕಾಯಿ ಸ್ಕಿನ್ನು ಅದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಎಲ್ಲ ನೀಟಾಗಿ ತೆಗಿಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ, ತೆಗೆದಿಲ್ಲ ಅಂತ ಅಂದರೆ ನಾವು ಮೊಸರು ಮೆಣಸಿನ್ಕಾಯಿ ಮಾಡಿದಾಗ ಏನಾಗುತ್ತೆ ಅಂದರೆ ಮೇಲೆಲ್ಲ ಕಪ್ಪಗೆ ಬರುತ್ತೆ ಅದು. ಹಾಗಾಗಿ ತೆಗೆದ್ರೆ ತುಂಬ ನೀಟಾಗಿ ಅನಿಸುತ್ತೆ, ಚೆನ್ನಾಗಿರುತ್ತೆ ನೋಡ್ಲಿಕ್ಕೂ. ಹಾಗಾಗಿ ಬರುತ್ತೆ. ಇದು ನೋಡ್ತಿರಲ್ಲ ಸ್ಕಿನ್ ಎಷ್ಟು ನೀಟಾಗಿ ಬರ್ತಿದೆ ಅಂತ ಹೇಳಿ, ಈ ಥರ ಬರುತ್ತೆ. ನೀವು ಅದರದ್ದು ಕಪ್ಪಗಿರ್ತಕ್ಕಂಥ ಸ್ಕಿನ್ನನ್ನು ತೆಗೆಯುವಾಗ ನಿಮಗೆ ಸೀಡ್ಸ್ ಬೇಡ ಮೆಣಸಿನ್ಕಾಯಿ ಒಳಗಡೆ ಅಂದರೆ ಅದನ್ನು ಕೂಡ ನೀವು ತೆಗಿಬೋದು. ತುಂಬ ಸಾಫ್ಟಾಗಿರುತ್ತಲ್ಲ, ನೀಟಾಗಿ ಸೀಡ್ನು ಕೂಡ ಒಂದು ಸಲ ಹಿಂಗೆ ಎತ್ಕೊಂಡ್ವಿ ಅಂದರೆ ಫುಲ್ ಬಂದ್ಬಿಡುತ್ತೆ. ನೋಡ್ತಿರ್ಬೋದು ನೀವು. ಈಗ ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಬಿಡಿಸಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸೀಡ್ಸ್ನ ತೆಗೆದಿಲ್ಲ, ಸ್ವಲ್ಪ ಖಾರ ಇರಲಿ ಅನ್ನೋ ಕಾರಣಕ್ಕೆ. ಅದು ತೆಗೆದುಬಿಟ್ರೆ ಖಾರನೇ ಅನಿಸಲ್ಲ ಸ್ವಲ್ಪನೂ ಕೂಡ. ಹಾಗಾಗಿ ಈ ಥರ ಸಣ್ಣಗೆ ಕಟ್ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಬೌಲಿಗೆ ಫ್ರೆಶ್ ಆಗಿರ್ತಕ್ಕಂಥ ಒಂದು ಕಪ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಫ್ರೆಶ್ ಆಗಿರಬೇಕು, ತೀರ ಮಜ್ಜಿಗೆ ಥರನೂ ಮಾಡ್ಕೋಬೇಡಿ. ಅದಕ್ಕೆ 1.5 ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಹಾಗೆಯೇ ಒಂದು 2ರಿಂದ 3 ಸ್ಪೂನಷ್ಟು ಶೇಂಗಾನ ಹುರಿದು ಅದನ್ನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಹುಚ್ಚೆಳ್ಳು ಪುಡಿನೂ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಸುಟ್ಟು ಅದರದ್ದು ಸ್ಕಿನ್ ತೆಗೆದು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಾಡೋದು ತುಂಬಾ ಸುಲಭ. ಮನೇಲಿರ್ತಕ್ಕಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬಾಯಿ ಕೆಟ್ಟಿದೆ, ಏನಾದರೂ ಹೊಸ ರುಚಿ ತಿನ್ನೋಣ ಅಂತ ಅನ್ನುವಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ರೊಟ್ಟಿ, ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ರೊಟ್ಟಿಗೆ ಮಾತ್ರ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೆ. ಉಪ್ಪು, ಖಾರ, ಹುಳಿ ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ ಇಂಗು ಇಷ್ಟನ್ನು ಕೂಡ ಒಗ್ಗರಣೆ ಎಣ್ಣೆಗೆ ಹಾಕ್ಕೊಂಡು ಇದನ್ನು ನಾವೇನು ಮೊಸರು ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ಮೊಸರು ಮೆಣಸಿನ್ಕಾಯಿ ರೆಡಿಯಾಗುತ್ತೆ. ನೀಟಾಗಿ ಒಗ್ಗರಣೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅಲಂಕಾರಕ್ಕೆ ಅಂತ ಹೇಳಿ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ಮೊಸರು ಮೆಣಸಿನ್ಕಾಯಿ ರೆಡಿಯಾಗುತ್ತೆ. ಅದು ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮೊಸರು ಮೆಣಸಿನ್ಕಾಯಿನ ತಿಂತಾಯಿದ್ರೆ ಒಂದು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಏನೂ ಉಪಯೋಗಿಸಿಲ್ಲ. ನಿಮಗೆ ಬೇಕು ಅನ್ನೋದಾದರೆ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಬಿಟ್ಟು ಮೇಲೆ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ. ಯಾವಾಗಲೂ ಒಂದೇ ಥರ ತರಕಾರಿ ಗ್ರೇವಿ ಅದು ಇದು ಮಾಡೋದಕ್ಕಿಂತ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇದು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಇದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಮೊಸರು ಮೆಣಸಿನ್ಕಾಯಿನ ಮಾಡ್ಕೊಂಡಿದ್ದೆ. ರುಚಿ ತುಂಬ ಚೆನ್ನಾಗಿತ್ತು. ನೀವು ಮಾಡಿ ರುಚಿ ಹೇಗಿತ್ತು ಅಂತ ಅಂದ್ಬಿಟ್ಟು ತಿಳಿಸಿ. ನೋಡಿ,
ಆ ದಿನ ನಮ್ಮ ಫ್ರೆಂಡ್ ಒಬ್ರದ್ದು ಬರ್ತಡೇ ಇತ್ತು, ಹಾಗಾಗಿ ಎಲ್ಲರೂ ಶಾಂತಿಸಾಗರ್ ಹೋಟೆಲ್ಗೆ ಲಂಚ್ಗೆ ಅಂತ ಹೇಳಿ ಹೋದ್ವಿ. ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಸಹನಾ ಅಂತ ಹೇಳಿ, ಇವ್ರದ್ದೇ ಬರ್ತಡೇ ಇದ್ದಿದ್ದು. ಹಾಗಾಗಿ ನಾವು 4 ಜನ ಕ್ಲೋಸ್ ಫ್ರೆಂಡ್ಸು, ಹಾಗಾಗಿ ಒಟ್ಟಿಗೆ ಹೋಟೆಲ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡ್ತಿದ್ದೀರಲ್ಲ, ಲಂಚ್ನ ಮುಗಿಸ್ಕೊಂಡು ಮತ್ತು ಅವ್ರ ಮನೆಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಮ್ಮ ಮನೆಗೆ ನಾವು ವಾಪಸ್ ಬಂದಿದ್ದಾಯಿತು. ಒಂದು ಚಿಕ್ಕ ಕೇಕ್ನ ತೊಗೊಂಡು ಹೋಗಿದ್ವಿ, ಕೇಕ್ನ ಕಟ್ ಮಾಡಿ ಊಟನ ಮುಗಿಸ್ಕೊಂಡು ಬಂದಿದ್ದಾಯಿತು. ಇಲ್ಲಾಂದರೆ ಫುಲ್ ಕೇಕ್ ತರ್ತಿದ್ವಿ. ಅವ್ರಿಗೆ ಗಿಫ್ಟ್ ಅಂತ ಹೇಳಿ ಬ್ಯಾಂಗಲ್ನ ಕೊಟ್ಟಿದ್ವಿ. ಅವ್ರಿಗೆ ಸ್ವಲ್ಪ ಬ್ಯಾಂಗಲ್, ನೆಕ್ ಚೈನ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಮೊದಲಿಗೆ ಸ್ಯಾರಿ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ, ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಈ ಥರದ್ದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ಬ್ಯಾಂಗಲ್ ಮತ್ತು ನೆಕ್ಕಿಗೆ ಚೈನ್ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡಿ, ಇದೇ ಬ್ಯಾಂಗಲ್ ಬರಲ್ಲ ಅನಿಸ್ತಾ ಇದೆ ನಮಗೆ. ಎಲ್ಲ ಆಗುತ್ತೆ ಸನ 2.6 ಇದೆ ನಮ್ಮದು. ಆಗುತ್ತೆ. ನಾನು ಬೊಬ್ಬೆ ಎಲ್ಲ ಹಾಕಿ ನೋಡಿನೇ ತೊಗೊಂಡ್ಬಂದಿದ್ದು. ಸಕ್ಕತ್ತಿದೆ. ಆಗಲ್ವಾ? ಆಗುತ್ತಲ್ಲ. ಇನ್ನೊಂದು ಸೈಜ್ ಇಲ್ಲ ಅಲ್ಲ, ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ತುಂಬ ದೊಡ್ಡ ನೆಕ್ಸ್ಟ್ ಸೈಜ್ ಆದರೆ ಇಲ್ಲಿವರೆಗೆ ಬರುತ್ತೆ ಸರ್. ಕಟ್ ಮಾಡೋಣ ಈಗ. ಯಾರೇ ಆಗುತ್ತಲ್ಲ ನಿಮಗೆ. ಸಣ್ಣ ನೀವೇ ಆರ್ಡರ್ ಮಾಡಿ ಅಂದರೆ. ಹಾಗೆಯೇ ಇದೊಂದು ನೆಕ್ ಚೈನು, ಡ್ರೆಸ್ಸು ಮತ್ತು ಚಿಕ್ಕ ಪುಟ್ಟ ಫಂಕ್ಷನಿಗೆ ಸ್ಯಾರಿ ಜೊತೆಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ನೆಕ್ಕಿಗೆ ಚೈನು ಮತ್ತು ಬ್ಯಾಂಗಲ್ನ ಕೊಡಿಸಿದ್ವಿ. ನೋಡ್ತಿದ್ದೀರಲ್ಲ ಬ್ಯಾಂಗಲ್ಲು, ಅಂದರೆ ತುಂಬ ಚೆನ್ನಾಗಿದೆ. ಡ್ರೆಸ್ಸಿಗೂ ಹಾಕ್ಕೋಬೋದು ಬ್ಯಾಂಗಲ್ಲು, ಪಾರ್ಟಿ ಆ ಥರದಕ್ಕೆಲ್ಲ ಸ್ಯಾರಿಗೂ ಕೂಡ ಹಾಕ್ಕೊಳ್ಬೋದು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಫಸ್ಟಿಗೆ ಸ್ಟಾರ್ಟರ್ಸ್ನ ತೊಗೊಂಡ್ವಿ. ಪನ್ನೀರ್ ಗೋಬಿನ ತೊಗೊಂಡಿದ್ವಿ, ನೋಡ್ತಿದ್ದೀರಲ್ಲ. ಅದಾದಮೇಲೆ ಒಂದು ಮಸಾಲ ಪಾಪಡನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಮಸಾಲ ಪಾಪಡು ಚೆನ್ನಾಗಿತ್ತು, ಗೋಬಿನೂ ಕೂಡ ತುಂಬ ಚೆನ್ನಾಗಿತ್ತು. ಪನ್ನೀರ್ ಗೋಬಿ ತುಂಬ ಖಾರನೂ ಇರಲಿಲ್ಲ, ಹಾಗಂತ ಕಡಿಮೆ ಖಾರನೂ ಇರಲಿಲ್ಲ, ಮೀಡಿಯಮ್ ಆಗಿತ್ತು, ತುಂಬ ರುಚಿಯಾಗಿತ್ತು. ಇದನ್ನು ಮುಗಿಸಿ ನಾವು ಮಸಾಲ ಪಾಪಡನ್ನ ತೊಗೊಂಡ್ವಿ. ಇದು ಮಾತ್ರ ತುಂಬ ಚೆನ್ನಾಗಿತ್ತು, ನೋಡ್ತಿದ್ದೀರಲ್ಲ. ಆದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಹೊರಗಡೆ ಹೋಗಿ ತಿನ್ನೋದು ಅಂದರೆ ಅದರಲ್ಲಿರೋ ಖುಷಿನೇ ಬೇರೆ. ಇದನ್ನೆಲ್ಲ ಮುಗಿಸಿದ್ಮೇಲೆ ಮಾಮೂಲಿ ರೋಟಿ ಮತ್ತು ಗ್ರೇವಿನ ಆರ್ಡ್ರ್ ಮಾಡ್ಕೊಂಡ್ವಿ. ರೋಟಿ ಗ್ರೇವಿ ಕೂಡ ತುಂಬ ಚೆನ್ನಾಗಿತ್ತು. ರೋಟಿ ಗ್ರೇವಿ ಎಲ್ಲ ಆದಮೇಲೆ ಇದು ಬಂದು ಶಾಂತಿಸಾಗರ್ ಸ್ಪೆಷಲ್ಲು ಫ್ರೈಡ್ ರೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಹನ ಈ ಮೊದಲೇ ಬಂದಿದ್ರಂತೆ, ಹಾಗಾಗಿ ಅವರು ಅದನ್ನು ಸಜೆಸ್ಟ್ ಮಾಡಿದ್ದು. ಇಲ್ಲಿ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ಹೇಳಿದಾಗೇ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಎಲ್ಲ ಮುಗಿಸಿದ ಮೇಲೆ ನೋಡ್ತಿದ್ದೀರಲ್ಲ, ಲೈಮ್ ಸೋಡಾ ತೊಗೊಂಡಿದ್ದಾಯಿತು. ಎಲ್ಲ ಮುಗಿಸಿ ನಾವು ಐಸ್ ಕ್ರೀಮ್ ನಾನು ಮನೇಲೇ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಸಹನನ ಮನೆಗೆ ಹೋದ್ವಿ. ಸಹನನ ಮನೆ ಹತ್ರನೇ ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಕೂತು ಐಸ್ ಕ್ರೀಮ್ನ ತಿಂದ್ವಿ. ನೋಡ್ತಿದ್ದೀರಲ್ಲ, ಇಲ್ಲಿ ಎಲ್ಲ ಫ್ಲೇವರ್ಗಳು ಕೂಡ ಸಿಗ್ತಾಯಿತ್ತು. ನಾವು ಮಲಾಯಿ ಕುಲ್ಫಿ ಮತ್ತು ಗಾವ ಎರಡೂ ತೊಗೊಂಡು ಹೋಗಿದ್ವಿ. ರುಚಿ ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮ್ ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಮೀಡಿಯಮ್ ಆಗಿತ್ತು, ರುಚಿ ಚೆನ್ನಾಗಿತ್ತು. ಎಲ್ಲ ಮುಗಿಸಿ ನಾವು ನಮ್ಮ ಮನೆಗೆ ಹೋದ್ವಿ. ನಾನು ಮನೆಗೆ ಬಂದು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು, ಅದನ್ನು ಮುಗಿಸಿ ಸಂಜೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ. ಅಲ್ಲಿಂದ ಮತ್ತೆ ಮನೆಗೆ ಬಂದು ಮತ್ತೆ ಸ್ವಲ್ಪ ಸ್ಟಿಚಿಂಗ್ ಇತ್ತು, ಎಲ್ಲ ಮುಗಿಸಿ ಆ ದಿನದ್ದು ಕೆಲಸ ಎಲ್ಲ ಮುಗ್ದಿದ್ದಾಯಿತು. ತುಂಬ ರಶ್ಶು ಇರಲಿಲ್ಲ ಮಠ, ಹಾಗೆ ತುಂಬ ಪೀಸ್ಫುಲ್ಲಾಗಿತ್ತು. ಏನೋ ಒಂಥರ ಖುಷಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿಂದೆಲ್ಲ ಬಂದಮೇಲೆ ಇನ್ನೊಂದು ಸ್ವಲ್ಪ ಒಂದು ಬ್ಲೌಸಿಗೆ ಹುಕ್ಕು ಮತ್ತು ಕಾಜಾಪಟ್ಟಿ ಹಾಕೋದಿತ್ತು, ಅದನ್ನೆಲ್ಲ ಹಾಕಿ ಏನೇನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಆ್ಯಕ್ಚುಲಿ ಈ ಮಂತೆಲ್ಲ ತುಂಬ ಮದುವೆಗಳಿರೋದ್ರಿಂದ ಸ್ವಲ್ಪ ಸ್ಯಾರೀಸ್ ಎಲ್ಲ ಜಾಸ್ತಿನೇ ಬರುತ್ತೆ. ಕುಚ್ಚು ಜಿಗ್ಜಾಗು ಫಾಲು, ಇದು 3 ಜಿಗ್ಜಾಗ್ ಫಾಲು ಅಮ್ಮಂದೇ ಸ್ಯಾರೀಸು. ಹಾಗಾಗಿ ಇದನ್ನು ಬ್ಲೌಸ್ ನಾನೇ ಸ್ಟಿಚ್ ಮಾಡಬೇಕು, ಮಾಡಿಲ್ಲ, ಟೈಮ್ ಇಲ್ಲ, ಹಾಗಾಗಿ ಮಾಡಿಲ್ಲ. ಈಗ 3 ಸ್ಯಾರಿನೂ ಅಮ್ಮಂದೇ ಸ್ಯಾರೀಸ್. ಇದು ನನಗೆ ಟೈಮ್ ಆದಾಗ ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಕ್ಕಂಥದ್ದು. ಹಾಗೆ ಇದು ಬಂದು ಇದು ನೋಡ್ತಿದ್ದೀರಲ್ಲ ಅಮ್ಮನ ಬ್ಲೌಸ್ಗಳೇ, ಇದು 3 ನಾನೇ ಸ್ಟಿಚ್ ಮಾಡಿರೋದು. ಇದು ನೋಡಿ, ಇದು ಈ ಸ್ಯಾರಿ ಬ್ಲೌಸು. ನಾವು ಅಂದರೆ ರಾತ್ರಿ ಟಿ ವಿ ನೋಡುವಾಗ ಆ ಥರ ಏನಾದ್ರೂ ಕಟ್ ಮಾಡಿ ಇಟ್ಕೊಂಡ್ವಿ ಅಂದರೆ 1 ಅವರ್ ಸಾಕು ಒಂದು ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಇದೆಲ್ಲ ಸ್ಯಾರೀಸ್ ಆಲ್ರೆಡಿ ಜಿಗ್ಜಾಗ್ ಫಾಲ್ ಮಾಡಿಕೊಟ್ಟಿದ್ದೀನಿ, ಬ್ಲೌಸ್ನ ಸ್ಟಿಚ್ ಮಾಡಿರಲಿಲ್ಲ. ಹಾಗಾಗಿ ಇದು ಕುಚ್ಚು ಮತ್ತು ಬ್ಲೌಸ್ ಎಲ್ಲ ರೆಡಿಯಾಗಿದೆ. ಇದನ್ನು ಕೂಡ ನೋಡ್ತಿರ್ಬೋದು. ಹಾಗೆ ಇದು ಕಸ್ಟಮರ್ದು ನೈಟಿಗಳು ಆಲ್ಟ್ರೇಷನಿಗೆ ಕೊಟ್ಟಿದ್ರು. ಇದು ಕೂಡ
ರೆಡಿಯಾಗಿದೆ. ಲೆಂತ್ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಅವರು ಲೆಂತ್ನ ಕಡಿಮೆ ಮಾಡಲಿಕ್ಕೆ ಹೇಳಿದರು. ಇದು ನೋಡ್ತಿದ್ದೀರಲ್ಲ ಕ್ರೋಶ ಕುಚ್ಚು, ಇದು ಹೀಗೆ ಎಷ್ಟು ಕ್ಯೂಟಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ. ಕಾಂಟ್ರಾಸ್ಟಲ್ಲಿ ಹಾಕಿರೋದು. ಬಾಡಿ ಬಂದು ನೋಡಿ, ಬಾಡಿ ಬಂದು ಈ ಕಲರ್ ಕಾಫಿ ಕಲರ್ ಇದೆ, ಅದು ಬಂದು ಮಸ್ಟರ್ಡ್ ಇದೆ. ಸೊ ಎರಡೂ ಮಿಕ್ಸ್ ಮ್ಯಾಚ್ ಮಾಡಿರ್ತಕ್ಕಂಥದ್ದು. ಯಾವಾಗಲೂ ಕ್ರೋಶದ್ ಮಾಡುವಾಗ ಪಲ್ಲು ಬಾಡಿ ಕಲರ್ನ ಪಲ್ಲು ಫಸ್ಟ್ ಹಾಕಿ ಮಾಡೋದ್ರಿಂದ ತುಂಬ ಹೈಲೈಟ್ ಆಗುತ್ತೆ ಕುಚ್ಚು. ಇದು ಕೂಡ ಸೇಮ್ ಡಿಸೈನು, ಬಟ್ ಇದೂ ಸೇಮ್ ಹಾಗೆಯೇ ಬಾಡಿ ಕಲರ್ ಕ್ರೋಶದಲ್ಲಿ ಹಾಕಿರೋದು, ಬಂಚ್ ಬಂದು ಪಲ್ಲು ಕಲರ್ ಹಾಕಿರ್ತಕ್ಕಂಥದ್ದು. ಇದು ನೋಡಿ, ಇದು ಬಾಡಿ ಕಲರ್ ಈ ಕಲರ್ ಇದೆ, ಇದು ಇದೆಲ್ಲ ಜಿಗ್ಜಾಗ್ ಫಾರೆಸ್ಟ್ ಕುಚ್ಚಿಲ್ಲ ಇದೆ ಯಾವುದನ್ನು. ಇದು ಮೈಸೂರು ಸಿಲ್ಕ್ ಸೀರೆ ಬಾಕ್ಸು. ಇದು ಎಲ್ಲ ರೆಡಿಯಾಗಿದೆ, ಕಲೆಕ್ಟ್ ಮಾಡ್ಕೋಬೇಕು ಕಸ್ಟಮರು. ನೋಡಿ, ಇದು ಬ್ಲ್ಯಾಕ್ ಸ್ಯಾರಿ, ಫುಲ್ ಬ್ಲ್ಯಾಕ್ ಇದೆ, ಬಟ್ ಇದು ಅಷ್ಟೇ ಜಿಗ್ಜಾಗು ಫಾಲ್ ಅಷ್ಟೇ ಹೇಳಿದ್ರು ಅವರು, ಕುಚ್ಚೇನು ಇಲ್ಲ ಇರುತ್ತೆ. ಇದರಲ್ಲೇ ರೆಡಿ ಬಂದಿದೆ ನೋಡಿ ಕುಚ್ಚು, ಹಾಗಾಗಿ ಬೇಡ ಅಂತ ಹೇಳಿ. ಇದು ಬಂದು ಮೈಸೂರು ಸಿಲ್ಕ್ ಸೀರೆ. ಇದು ಅಷ್ಟೇ ಜಿಗ್ಜಾಗು ಫಾಲ್ ಮಾತ್ರ ಹೇಳಿದ್ದು. ಅವರು ಬ್ಲೌಸು ಕಾಂಟ್ರಾಸ್ಟ್ ಹಾಕೊಳ್ಳೋದ್ರಿಂದ ಕುಚ್ಚೇನು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ಅಷ್ಟೇ ಜಿಗ್ಜಾಗ್ ಫಾಲ್ ಮಾತ್ರ. ಇದು ಕಾಟನ್ ಸ್ಯಾರಿ, ಇದು ಕೂಡ ಜಿಗ್ಜಾಗ್ ಫಾಲ್. ಇದಿಷ್ಟು ಸ್ಯಾರೀಸು ಆ್ಯಕ್ಚುಲಿ 2 ಡೇಸ್ ಆಲ್ಮೋಸ್ಟ್ 3 ಡೇಸಿಂದ ಬ್ಲೌಸ್ ಎಲ್ಲ ಒಂದೇ ಆ ಥರ ಸ್ಟಿಚ್ ಮಾಡಿದ್ದು. ಇನ್ನು ಉಳಿದಿದ್ದೆಲ್ಲ ಬಂದು ಜಿಗ್ಜಾಗು ಫಾಲ್ ಅಂತಂದರೆ ನನಗೆ ಒಂದಿನದಲ್ಲಿ ಒಂದು 10 ಸ್ಯಾರಿವರೆಗೂ ಕೂಡ ಹಾಕ್ತೀನಿ. ನನಗೆ ಅದೇನು ತುಂಬ ದೊಡ್ಡ ಕೆಲಸ ಅಂತ ಅನಿಸಲ್ಲ ಜಿಗ್ಜಾಗು ಫಾಲು. ಕುಚ್ಚೆ ಒಂದು 4 ಹಾಕ್ಬೋದು. ಬೇಬಿ ಕುಚ್ಚೆ ಅಂದರೆ ಆಲ್ಮೋಸ್ಟ್ ಒಂದು ದಿನದಲ್ಲಿ ಒಂದು 4 ಸ್ಯಾರಿ ಅಂತೂ ಕಂಪಲ್ಸರಿ ಹಾಕ್ತೀನಿ ನಾನು. ಬಟ್ ಮನೆ ಕೆಲಸ ಮಾಡ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕೈ ನೋವು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಯೋಚನೆ ಮಾಡಿಬಿಟ್ಟು ಹಾಕ್ತೀನಿ. ಗ್ಯಾಪ್ ತೊಗೊಂಡು ಹಾಕ್ತೀನಿ. ಕಂಟಿನ್ಯೂಸ್ ಮಾಡೋದಾದರೆ ಒಂದು 4 ರಿಂದ 5 ಸ್ಯಾರಿ ಬೇಬಿ ಕುಚ್ಚನ್ನ ಮಾಡ್ಬೋದು. ಇದು KSIC ಬಾಕ್ಸು. ಎಲ್ಲರೂ ಬಾಕ್ಸ್ ಸೈಕಲ್ ಕೊಡೋದ್ರಿಂದ ನಾನು ಬಾಕ್ಸನ್ನು ಕೂಡ ಹಾಗೆ ಅವರಿಗೆ ವಾಪಸ್ಸು ಕೊಡ್ತಿದ್ದೀನಿ. ಮನೆಯಲ್ಲಿ ಸುಮ್ಮನೆ ಕೂಡೋದಕ್ಕಿಂತ ಹೆಣ್ಮಕ್ಳು ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಅಷ್ಟೇ ಜಿಗ್ಜಾಗು ಫಾಲು ಕುಚ್ಚು 3 ಹೇಳಿದರು. ಇದು ಆಲ್ಮೋಸ್ಟ್ ಬರೋದೆಲ್ಲ ಹಾಗೇ ಇರುತ್ತೆ. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.